ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನು ಅಡುಗೆಗಳ ವಿಡಿಯೋ ಹಾಕಿ ತುಂಬ ದಿನವೇ ಆಗಿತ್ತು, ಆದರೆ ಇವತ್ತು ಒಂದು ಟೇಸ್ಟಿಯಾಗಿರೋ ಒಂದು ಒಳ್ಳೆ ಅಡುಗೆ ಜೊತೆಗೆ ಬಂದಿದ್ದೀನಿ. ನಾನಿವತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ. ಮೊದಲಿಗೆ ಚೆನ್ನಾಗಿ ತೊಳ್ಕೊಂಡಿರೋ ಚಿಕನ್ಗೆ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಒಂದೊಂದು ಸ್ಪೂನ್ ಮಾತ್ರ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಅರ್ಧ ಹೋಳು ನಿಂಬೆ ರಸವನ್ನು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಹಾಕಿದ ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಮಸಾಲೆಯನ್ನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಇದು ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಪೆಪ್ಪರ್ ಜಾಸ್ತಿ ಹಾಕಬೇಕಾಗುತ್ತೆ. ಕಲಸಾದ್ಮೇಲೆ ಒಂದು 1/4 ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಮೆಣಸು ಮತ್ತು ಸೋಂಪು ಮತ್ತು ಜೀರಿಗೆಯನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಎಣ್ಣೆ ಹಾಕ್ತಿರ ಹುರ್ಕೊತಾ ಇದ್ದೀನಿ. ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ 2 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಕಡಿಮೆ ಫ್ಲೇಮ್ನಲ್ಲಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಮಿಕ್ಸಿಲಾದರೂ ಪುಡಿ ಮಾಡ್ಕೋಬಹುದು ಅಥವಾ ಈ ರೀತಿ ಕುಟ್ಟೋ ಕಲ್ಲಲ್ಲಾದರೂ ಪುಡಿ ಮಾಡ್ಕೋಬಹುದು. ನಾನು ಬಿಸಿ ಇದ್ದಾಗಲೇ ಕುಟ್ಟೋ ಕಲ್ಲಲ್ಲಿ ಪುಡಿ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ ಆದರೆ ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳಿ. ಪೂರ್ತಿ ನುಣ್ಣಗೇನು ಪುಡಿ ಮಾಡಬೇಕಾಗಿಲ್ಲ, ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಕುಟ್ಟೋವಾಗಲೇ ಘಮ ತುಂಬ ಚೆನ್ನಾಗಿ ಬರ್ತಿದೆ. ನನ್ನ ಮಗಳು ಅಮ್ಮ ಏನಾದರೂ ವೆರೈಟಿಯಾಗಿ ಮಾಡು ಚಿಕನ್ನಲ್ಲಿ ಅಂದ್ಲು. ಅದಕ್ಕೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಗೆ 1-2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 2 ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಸಣ್ಣಕ್ಕೆ ಉದ್ದು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಪೂರ್ತಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನನಗೆ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಹೇಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕಡಿಮೆ ಹಾಕೋಬಹುದು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮ್ಯಾರಿನೇಟ್ ಆಗಿರುವಂತಹ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಮೊದಲೇ ಮಸಾಲೆ ಹಾಕುವಾಗ ಸ್ವಲ್ಪನೇ ಖಾರದ ಪುಡಿ, ಧನಿಯಾ ಪುಡಿ ಹಾಕಿದ್ದು. ಉಪ್ಪು ಕೂಡ 1 ಸ್ಪೂನ್ ಅಷ್ಟೇ ಹಾಕಿದ್ದು. ಇವಾಗ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಮತ್ತೆ ಹಾಕೋಬೇಕಾಗುತ್ತೆ. ಅದಾದಮೇಲೆ ತರ್ತರಿಯಾಗಿ ಗೆಜ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿಕನ್ ಚೆನ್ನಾಗಿ ಅದೇ ನೀರು ಬಿಟ್ಕೊಂಡು ಮತ್ತು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸಬೇಕಾಗತ್ತೆ. ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಇವಾಗ ನಾವು ಪುಡಿ ಮಾಡ್ಕೊಂಡಿದ್ವಿ ಅಲ್ವಾ, ಆ ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಬೇಕಿದ್ರೆ ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಕಲರ್ ಚೆನ್ನಾಗಿ ಬರಬೇಕಂದ್ರೆ ಸೋಯಾ ಸಾಸ್ ಕೂಡ ಹಾಕೋಬಹುದು. ನಾನಿಲ್ಲಿ ಸೋಯಾ ಸಾಸ್ ಹಾಕಿಲ್ಲ. ಪೂರ್ತಿ ಡ್ರೈ ಆಗಬೇಕಂತ ಹೇಳಿದ್ರೆ ಈರುಳ್ಳಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡರ್ ಕೂಡ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಆಗ ಪೂರ್ತಿ ಡ್ರೈ ರೋಸ್ಟ್ ಬರುತ್ತೆ. ನನಗೆ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಅನಿಸ್ತು. ಮಕ್ಕಳಿಗೆ ಇಷ್ಟ ಆಗುತ್ತೆ ಅನ್ನೋ ಜೊತೆ ತಿನ್ನೋಕ್ಕಂತ, ಹಾಗಾಗಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೋತಾ ಇದ್ದೀನಿ. ಚಿಕನ್ ಸ್ವಲ್ಪ ಸಾಫ್ಟಾಗಿ ಬೇಯಲಿ ಅಂತ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಾನು ಮೊದಲೇ ಹೇಳ್ದಾಗೆ ಗ್ರೇವಿ ಬೇಕಂತ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ. ನೀವು ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಳ್ಳಿ. ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೆಂದಾದಮೇಲೆ ಮತ್ತೆ ಇನ್ನು ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ 1 ಸ್ಪೂನ್ ಕಾರ್ನ್ಫ್ಲೋರನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಹಾಕೋಬಹುದು, ಬೇಡ ಅಂದರೆ ಬೇಡ. ಈ ಟೈಮಲ್ಲಿ ಬೇಕಾದರೆ ನೀವು 1-2 ಸ್ಪೂನ್ ಮೊಸರು ಕೂಡ ಹಾಕೋಬಹುದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಟೈಮ್ನಲ್ಲಿ ಚಳಿ ಇರೋದ್ರಿಂದ ಕೆಮ್ಮು ಶೀತ ಏನೇ ಇದ್ರೂ ಇದನ್ನು ಮಾಡ್ಕೊಂಡು ತಿಂದರೆ ಹೊರಟೋಗ್ಬಿಡುತ್ತೆ. ಇವಾಗ 1-2 ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ರುಚಿಯಾದ ಪೆಪ್ಪರ್ ಡ್ರೈ ಚಿಕನ್ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಯಾವಾಗಲೂ ಒಂದೇ ಥರ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಫ್ಲೇವರ್ಸ್ನ ಹಾಕಿಲ್ಲ, ಎಲ್ಲ ನ್ಯಾಚುರಲಾಗಿ ಸಿಗೋದೇ ಹಾಕಿದ್ದೀನಿ. ಕಲರ್ ನಿಮಗೆ ಇನ್ನೂ ಚೆನ್ನಾಗಿ ಬರಬೇಕಂದ್ರೆ ನಾನು ಮೊದಲೇ ಹೇಳಿದಾಗೆ ಸೋಯಾ ಸಾಸ್ ಹಾಕ್ಕೊಳ್ಳಿ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಮತ್ತು ಪಲಾವ್ ಜೊತೆಗೆ, ಅನ್ನದ ಜೊತೆಗೆ ಎಲ್ಲದ್ರ ಜೊತೆಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಟ್ಬಿಟ್ರೆ ಎಷ್ಟಿದ್ರೂ ಒಂದೇ ಟೈಮಿಗೆ ಖಾಲಿ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿತ್ತು. ನಮ್ಮ ಮನೇಲಿ ಒಂದೇ ಟೈಮಿಗೆ ಖಾಲಿ ಆಯಿತು. ಮನೇಲೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅನ್ನೋದನ್ನು ಹೇಳಿ.
ಎಲ್ಲ ಪೀಸಸ್ಸು ಸಾಫ್ಟಾಗಿ ಬೆಂದಿತ್ತು, ಬಾಯಿಗಿಟ್ಟ ತಕ್ಷಣ ಆಹಾ ಅನ್ನೋ ಥರ ಇತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲಾಗಿ ಎಗ್ ಗೀ ರೈಸ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹೊಸದಾಗಿ ಅಡುಗೆ ಕಲಿಯೋದಕ್ಕೆ ಶುರು ಮಾಡಿದವರು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಆದಷ್ಟು ಬೇಗ ಆ ವಿಡಿಯೋ ಬರುತ್ತೆ. ಇವತ್ತು ಸಂತೆಯಿಂದ ಹಣ್ಣುಗಳನ್ನ ತಂದಿದ್ರು, ಪಚ್ಚು ಬಾಳೆಹಣ್ಣು ಮತ್ತು ಏಲಕ್ಕಿ ಬಾಳೆಹಣ್ಣು. ಅದರಲ್ಲಿ ಒಂದು ಬಾಳೆಹಣ್ಣು ಬೇರೆ ಬಾಳೆಹಣ್ಣಿಗಿಂತ ತುಂಬ ದಪ್ಪವಾಗಿತ್ತು. ಇದೇನು ಒಂದೇ ಬಾಳೆಹಣ್ಣು ಇಷ್ಟು ದೊಡ್ಡದಾಗಿದೆಯಲ್ಲ ಅಂತ ಅಂದ್ಕೊಂಡು ಓಪನ್ ಮಾಡಿ ನೋಡಿದೆ. ಸಾಮಾನ್ಯವಾಗಿ ಅವಳಿ ಬಾಳೆಹಣ್ಣು ಅದು ಅವಳಿ ಒಂದೇ ಸಿಪ್ಪೆ ಒಳಗಿದ್ರು ಅದು ಗೊತ್ತಾಗುತ್ತೆ ನಮಗೆ ಇಲ್ಲಿ 2 ಬಾಳೆಹಣ್ಣಿದೆ ಅಂತ. ಆದರೆ ಇದರಲ್ಲಿ ನಿಜವಾಗ್ಲೂ 2 ಬಾಳೆಹಣ್ಣಿದೆ ಅಂತ ಗೊತ್ತೇ ಆಗ್ತಿರಲಿಲ್ಲ. ಏನಾದರೂ ಆಗಲಿ ವಿಡಿಯೋ ಮಾಡ್ಕೊಳ್ಳೋಣ, ನೋಡೋಣ 2 ಏನಾದರೂ ಇದೆಯಾ ಅಂತ ವಿಡಿಯೋ ಮಾಡಿಕೊಂಡೆ. ಪ್ರಕೃತಿ ವಿಶೇಷನೇ ಹಾಗೆ. ಒಂದು ಸಲ ನಾನು ತುಂಬ ವರ್ಷಗಳ ಹಿಂದೆ ಬಾಳೆಹಣ್ಣು ಓಪನ್ ಮಾಡಿದಾಗ 3 ಬಾಳೆಹಣ್ಣು ಜೊತೆಗಿತ್ತು. ಇವತ್ತು ಪಚ್ಚು ಬಾಳೆಹಣ್ಣು 2 ಬಾಳೆಹಣ್ಣು ಒಂದೇ ಬಾಳೆಹಣ್ಣು ಥರ ಇತ್ತು, ಆದರೂ 2 ಬಾಳೆಹಣ್ಣಿದೆ. ಇಲ್ಲಿ ನೋಡ್ತಿದ್ರೆ ಒಂದೇ ಬಾಳೆಹಣ್ಣು ಥರ ಕಾಣಿಸ್ತಿದೆ, ಆದರೆ ಇದನ್ನು ಓಪನ್ ಮಾಡಿ ನೋಡಿದ್ರೆ ಇಲ್ಲಿ 2 ಬಾಳೆಹಣ್ಣಿದೆ. ಇದು ಒಂದೇ ಬಾಳೆಹಣ್ಣು ನೀವು 2 ಭಾಗ ಮಾಡಿದ್ದೀರಾ ಅಂತ ನೀವು ಹೇಳೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಒಂದು ಬಾಳೆಹಣ್ಣನ್ನು ಕೈಯಲ್ಲಿ ಇಷ್ಟು ಈಸಿಯಾಗಿ 2 ಭಾಗ ಮಾಡೋದಕ್ಕಾಗಲ್ಲ. ಟ್ರೈ ಮಾಡಿ ಬೇಕಿದ್ರೆ. ಇಲ್ಲಿ ನೋಡಿ, ಪ್ರಕೃತಿ ವಿಸ್ಮಯ ಅನ್ನೋದಕ್ಕೆ ಇದೇ ಕಾರಣ. ನೋಡಿದ್ರೆ ಒಂದೇ ಬಾಳೆಹಣ್ಣು ಥರ ಕಾಣಿಸ್ತಿತ್ತು, ಆದರೆ ಒಳಗಡೆ 2 ಬಾಳೆಹಣ್ಣಿದೆ. ನಮ್ಮ ಕಡೆ ಇವಾಗಲೂ ಕೂಡ ಮಕ್ಕಳಿಗೆ ಈ ಥರ ಅವಳಿ ಬಾಳೆಹಣ್ಣನ್ನು ತಿನ್ನೋದಕ್ಕೆ ಕೊಡೋದಿಲ್ಲ. ಮುಂದೆ ಅವಳಿ ಜವಳಿ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಯಾರಿಗೆ ಮಕ್ಕಳೆಲ್ಲ ಆಗಿರುತ್ತೋ ಅವ್ರು ಮಾತ್ರ ತಿಂತಾರೆ. ನಿಮ್ಮ ಕಡೆ ಕೂಡ ಈ ರೀತಿ ನಂಬಿಕೆ ಇದೆಯಾ, ಅಥವಾ ನಂಬಿಕೆ ನಿಜಾನ ಸುಳ್ಳ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾವೆಲ್ಲ ಅವಳಿ ಹಣ್ಣುಗಳನ್ನ ನೋಡಿದ್ದೀರಾ, ತಿಂದಿದ್ದೀರಾ ಅದನ್ನು ಕೂಡ ತಿಳಿಸಿ. ಧನ್ಯವಾದಗಳು.